ಎಲ್ಲರಿಗೂ. ಈ ಬಿಸಿಯಾದ ವೆದರ್ಗೆ ಏನಾದರೂ ಕೋಲ್ಡ್ ತಿನ್ನಬೇಕು ಅನಿಸುತ್ತಲ್ವಾ? ಪೇಟೆ ಹತ್ತಿರ ಇರೋರಿಗಾದರೆ ಪಕ್ಕ ಹೋಗಿ ಏನಾದರೂ ತರ್ಬೋದು. ಆದರೆ ನಮ್ಮ ಥರ ಪೇಟೆಯಿಂದ ದೂರ ಇರೋರಿಗೆ ಅದಕ್ಕಂತಲೇ ಪೇಟೆಗೆ ಹೋಗೋಕ್ಕಾಗುತ್ತಾ? ಇಲ್ವಲ್ಲ. ಸೊ ಅದಕ್ಕೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಕುಲ್ಫಿ ಟ್ರೈ ಮಾಡಿದ್ವಿ ನೋಡಿ. ಕ್ಯಾಶ್ಯೂ ಬಾದಾಮ್ ಕುಲ್ಫಿ ಮಾಡೋದಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ. ಮೊದಲಿಗೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು 2 ಗಂಟೆ ನೆನೆಸಿಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ವಿ. ನಂತರ ಸ್ಟವ್ ಹಚ್ಚಿ ಬಾಣಲೆ ಇಡಿ, ಬಾಣಲಿಗೆ ಸ್ವಲ್ಪ ನೀರು ಹಾಕಿ, ನಂತರ ಒಂದು ಪ್ಯಾಕೆಟ್ ದಪ್ಪ ಹಾಲು ಪೂರ್ತಿಯಾಗಿ ಹಾಕೊಳ್ಳಿ. ಅಯ್ಯೋ ನಮ್ಮ ಹತ್ರ ದಪ್ಪ ಹಾಲು ಇಲ್ವಲ್ಲ ಅನ್ನೋರು ನಾರ್ಮಲ್ ಫ್ಯಾಟ್ಲೆಸ್ ಹಾಲನ್ನೇ ಬಳಸಿ, ನೋ ಪ್ರಾಬ್ಲಮ್. ಟೆಕ್ಸ್ಚರ್ ಗಟ್ಟಿ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಆಗಬಹುದಷ್ಟೇ. ಇನ್ನೂ ಏನಿಲ್ಲ, ಹಾಲು ಚೆನ್ನಾಗಿ ಕುದಿಬೇಕು. ಕುದಿತಾ ಇನ್ನಷ್ಟು ದಪ್ಪ ಆಗಬೇಕು. ಅಲ್ಲಿ ತನಕ ಸೌಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಲು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಕೇಸರಿ ದಳವನ್ನು ಒಂದು ಬೌಲ್ನಲ್ಲಿ ಹಾಲಿನ ಜೊತೆ ನೆನೆಸಿಡಿ. ಹಾಲು ದಪ್ಪ ಆಗ್ತಿದ್ದಂಗೆ ಬಾಣಲೆಯಲ್ಲಿ ಅತ್ತ ಇತ್ತ ಸುತ್ತ ಅಂಟಿಕೊಂಡಿರೋ ಹಾಲನ್ನೆಲ್ಲ ಮತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಿ. ನೆನೆಸಿಟ್ಕೊಂಡಿರೋ ಕೇಸರಿ ದಳವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಗೋಡಂಬಿ ಬಾದಾಮಿ ಪೇಸ್ಟ್ ಕೂಡ ಸೇರಿಸ್ಕೊಳ್ಳಿ, ಮಿಕ್ಸ್ ಮಾಡ್ತಾನೆ ಇರಿ. ಚಿಟಿಕೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ, ಆಪ್ಷನಲ್. ಫೈನಲಿ ನಿಮಗೆ ಈ ಥರ ಒಂದು ದಪ್ಪ ಟೆಕ್ಸ್ಚರ್ ಸಿಗುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನು ಪೂರ್ತಿ ತಣ್ಣಗಾಗೋಕೆ ಬಿಡಿ. ಈಗ ತಣ್ಣಗಾಗಿರೋ ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕೋ ಸಮಯ. ಜಾರ್ಗೆ ಹಾಕ್ಕೊಳ್ಳಿ. ಸಿಹಿಗೆ ಅನುಸಾರ ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಫನ್ನಿ ಅಂದರೆ ಅಷ್ಟೊತ್ತು ಸ್ಟವ್ ಎದುರು ನಿಂತ್ಕೊಂಡು ಹಾಲನ್ನು ಕುದಿಸಿ ಗಟ್ಟಿ ಮಾಡಿರ್ತೀರ. ಈಗ ಅದು ಮತ್ತೆ ನೀರಾಗಿರುತ್ತೆ. ಸೊ ಈಗ ಇದನ್ನ ಮೋಲ್ಡಿಗೆ ಹಾಕೋ ಸಮಯ. ಏನು ಗೊತ್ತಾ, ನಾವು ಸ್ಟಾರ್ಟಿಂಗ್ ಒಂದು ಮಿಸ್ಟೇಕ್ ಮಾಡಿದ್ವಿ, ಗಮನಿಸಿದ್ದೀರಾ? ಬಾದಾಮಿ ಸಿಪ್ಪೆ ತೆಗೆಯೋದನ್ನು ಮರೆತಿದ್ವಿ. ನೀವು ಮರಿಬೇಡಿ ಆಯಿತಾ. ನೀವಿಲ್ಲಿ ಗೋಡಂಬಿ ಬಾದಾಮಿಯ ಸಣ್ಣ ಚೂರುಗಳನ್ನು ಕೂಡ ಸೇರಿಸ್ಕೋಬೋದು.
ಎಲ್ಲರ ಮನೆಯಲ್ಲೂ ಐಸ್ ಕ್ರೀಮ್ ಮೋಲ್ಡ್ಸ್ ಇರಲ್ಲ ಅಲ್ವಾ. ಸೊ ಈ ಥರ ಐಸ್ ಕ್ರೀಮ್ ಡಬ್ಬಿಗಳಿದ್ರೂ ಓಕೆ, ಅಥವಾ ಸ್ಟೀಲ್ ಲೋಟ ಅಂತೂ ಇದ್ದೇ ಇರುತ್ತೆ, ಅದು ಕೂಡ ಆದೀತು. ಕುಲ್ಫಿ ಏನು ನಾನು ಇದರಲ್ಲಿ ಆಗಲ್ಲ ಅನ್ನಲ್ಲ. ಸೊ ಈಗ ಇದನ್ನು ಮೋಲ್ಡ್ಗೆ ಹಾಕಿ ಮುಚ್ಚೋದಕ್ಕೆ ಸಿಲ್ವರ್ ಪೇಪರೇ ಬೇಕಂತಿಲ್ಲ, ಈ ಥರ ಪ್ಲಾಸ್ಟಿಕ್ ಕೂಡ ಕಟ್ ಮಾಡ್ಕೊಂಡು ಮುಚ್ಬೋದು. ನಂತರ ಕುಲ್ಫಿ ಸ್ಟಿಕ್ಸ್, ಇದು ನನ್ನ ಹತ್ರ ಇರೋದು ಕೇಕ್ ಕಟ್ ಮಾಡಿರೋ ಚಾಕು ಸ್ಟಿಕ್ಸ್. ನಿಮ್ಮ ಹತ್ರ ಕ್ಯಾಂಡಿ ಸ್ಟಿಕ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಾರ್ಮಲ್ ಸ್ಟೀಲ್ ಸ್ಪೂನು ಕೂಡ ಓಕೆ. ಸರಿಯಾಗಿ ಮಾರ್ಕ್ ಮಾಡಿಕೊಂಡು ಚುಚ್ಚಿಬಿಡಿ. ಈಗ ಇದನ್ನು 8 ಅವರ್ಸ್ ಫ್ರೀಸ್ ಮಾಡಬೇಕು. ಇವತ್ತೇ ತಿನ್ನಕ್ಕಾಗಲ್ವಲ್ಲ ಅನ್ಬೇಡಿ, ನಾವೇ ಮಾಡಿ ಮನೆಯವರಿಗೂ ಕೊಟ್ಟು ಅವರು ಖುಷಿಪಟ್ಟು ತಿಂದಾಗ ಸಿಗುವ ಖುಷಿಯೇ ಬೇರೆ ಅಲ್ವಾ, ಏನಂತೀರಾ? ನಾವು ಮಾಡ್ತಾ ಸಂಜೆ ಆಗಿದ್ದ ಕಾರಣ ಓವರ್ನೈಟ್ ಫ್ರೀಸ್ ಮಾಡಿದ್ವಿ. ಹೇಗಾಗಿದೆ ನೋಡಿ, ಕೂಲ್ ಕುಲ್ಫಿ ರೆಡಿ. ಬಾದಾಮಿ ಸಿಪ್ಪೆ ತೆಗೆಯದಿದ್ರು ನಿಜವಾಗ್ಲೂ ಆಡ್ ಅನಿಸಿಲ್ಲ ಆಯಿತಾ? ನೀವು ಟ್ರೈ ಮಾಡಿ. ಸೊ ಹೋಗಿ ಬರೋದಾ? ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಪ್ಲೀಸ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಥ್ಯಾಂಕ್ ಯು.